ಮಿಸ್ಟರ್ ಸೂರ್ಯ, ಹೇಳೋ ಕರಿಯ. ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳಪ್ಪ. ಯಾಕೆ ನಮ್ ಜನಗಳು ಇಷ್ಟೊಂದು ಅಯ್ಯೋ ಅನ್ನಿಸ್ತಿದ್ಯಾ? ಇನ್ನೂ ಸರಿಯಾಗಿ 9 ಗಂಟೆನೆ ಆಗಿರಲ್ಲ, ಅಷ್ಟೊತ್ತಿಗೆ ಬೆಂಕಿ ಕಾದಂಗ್ ಕಾಯ್ದಿರ್ತೀಯಲ್ಲಪ್ಪ. ಯಾಕೆ ಇಷ್ಟೊಂದು ಕೋಪ ನಿನ್ಗೆ? ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಅಲ್ರೋ, ಚಳಿಗಾಲದಲ್ಲಿ ಬರೋ ಸ್ವಲ್ಪ ಲೇಟ್ ಆದ್ರೆ ಇಗ್ಗ ಮುಗ್ಗ ಬಾಯಿಗೆ ಸಿಕ್ಕಂಗ್ ಬೈತೀರಾ. ಇವಾಗ ನನ್ ಟೈಮ್ ಸರಿ ನಾನ್ ಬಂದ್ರೆ ಬಡಬಡ ಹೋಗು ಅಂತೀರಲ್ಲೋ. ಏನ್ರೋ ನಿಮ್ ಗೋಳು? ಅವಾಗ ತುಂಬಾನೇ ಚಳಿ ಇತ್ತು ಸೂರ್ಯ, ಅದಕ್ಕೆ ಬೇಗಪ್ಪ ಅಂತ ಬೈತಿದ್ವಿ. ಆದ್ರೆ ಇವಾಗ ಹಂಗಲ್ಲ, ಎಲ್ ಬೇಕಲ್ಲೇ ನೀರ್ ಇಳಿತಿದೆ. ಅದಕ್ಕೆ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಂಡು ಪುಣ್ಯ ಕಟ್ಕೋ. ಏನೋ ಪುಣ್ಯನ, ಇಷ್ಟಕ್ಕೆ ಹಿಂಗಂದ್ರೆ ಹೆಂಗೋ? ಇನ್ನೊಂದ್ 2 ದಿವಸ ನನ್ ತಮ್ಮ ಬರ್ತಾನೆ, ಅವ್ನ್ ನನ್ಕಿಂತ ಸ್ಟ್ರಾಂಗು. ಅವಾಗ ಹೆಂಗಿರ್ತೀರಾ? ಏನೋ ನಿಮ್ ತಮ್ಮ ಬರ್ತಾನ, ನೀನ್ ಕೊಡ್ತಿರೋ ಒದನೆ ತಡ್ಕೊಳಕ್ ಆಗ್ತಿಲ್ಲ. ಇನ್ ನಿಮ್ ತಮ್ಮ ಬಂದ್ರೆ ಮುಗೀತು ಅಷ್ಟೇ, ನಮ್ ಕತೆ ಗೋವಿಂದ. ಒಬ್ಬ ಪ್ರತಿಭಾವಂತ ಹುಡುಗ ಇದ್ದಾನೆ. ಈತನ ಬಗ್ಗೆ 2 ಮಾತು ಹೇಳಲೇಬೇಕು. ಮಾತಿನಲ್ಲಿ ಮಲ್ಲ, ಸೈಜಿನಲ್ಲಿ ಸ್ವಲ್ಪ ಕುಳ್ಳ. ಈತ ಬೇರೆ ಯಾರು ಅಲ್ಲ, ಚಿರಣ್ ಅಲಿಯಾಸ್ ಆಮ್ಲೆಟ್ ಚಿರು. ಕಲಿಯುವುದರಲ್ಲಿ ಅಷ್ಟೇನು ಆಸಕ್ತಿ ಇಲ್ಲದ ಈತ ಶಾಲೆಗೆ ಹೋಗುವ ಸಮಯದಲ್ಲಿ ತಿಂಗಳಿನ 30 ದಿನದಲ್ಲಿ 15 ದಿನಗಳ ಕಾಲ ಬಂಜಿ ಬೇನೆ, ಬೀಕರ್ ಬೇನೆ ಅಂತ ಹೇಳಿ ರಜೆ ಹಾಕುತ್ತಿದ್ದ. ಅದೇಗೋ 9ನೇ ತರಗತಿವರೆಗೆ ಜಸ್ಟ್ ಪಾಸ್ ಮಾಡಿದ ಶಿಕ್ಷಕರು 10ನೇ ತರಗತಿ SSLC ಎಕ್ಸಾಮಿನಲ್ಲಿ ಇಡೀ ಊರ ಮರ್ಯಾದೆ ಹಾಗೂ ಶಾಲಾ ಮರ್ಯಾದೆ ತೆಗೆದಿದ್ದ. ಅನ್ನಿಸ್ತದೆ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಏಕೆಂದರೆ 625 ಅಂಕದಲ್ಲಿ ಈ 3 ಗಾಸಿನವ ಗಳಿಸಿದ್ದು ಕೇವಲ 45. ಆದರೂ ಯಾವುದೇ ನಾಚಿಕೆ ಇಲ್ಲದೆ ಊರಿನಲ್ಲಿ 32 ಅಲ್ಲು ಬಿಟ್ಟು ನೆಗಾಡಿಕೊಂಡು ತಿರುಗುತ್ತಿದ್ದ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ ಕತೆ? ಓಕೆ. ಕಲಿಯುವುದರಲ್ಲಿ ಹಿಂದೆ ಇದ್ದರೂ ಕೂಡ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ ಮಿಸ್ಟರ್ ಟಾಕ್ಸಿಕ್ ಎಂಬ ಹೆಸರಿನೊಂದಿಗೆ ಮೆಸೇಜ್ ಮಾಡಲಿಕ್ಕೆ ಬರೆದಿದ್ದರೂ ಕೂಡ ಅದೆಷ್ಟೋ ಹುಡುಗಿಯರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕಾಲ ಹಾಕುತ್ತಿದ್ದ. ಮಚ, ನಿಂಗೂ ಕವನೆ ಇಲ್ಲ. ಎಲ್ಲರ ಮನೆ ಅಷ್ಟೇ ತರಕಾರಿ, ಹೋಗೋಲೆ ಬಿಕಾರಿ. ನಮ್ಗೆ ಚಮಕು ಇರೋ ನಿಂಗೈತೆ. ಸಾರ್ಗಾಸ್ತರ ಉಪ್ಪು, ಬಾಯಿಗೆ ಲಾಲಿಪ್ ಉಪ್ಪು ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ. ಹಲೋ ಸತೀಶ್, ಏನಕ್ಕೆ ಕೆಲ್ಸಕ್ಕೆ ಬಂದಿಲ್ಲ? ಲೇ ಮ್ಯಾನೇಜರ್, ಇವತ್ತಿಂದ ನಾನ್ ಕೆಲ್ಸಕ್ಕೆ ಬರಲ್ಲ ಕಣ. ಯಾಕೆ ಅಂದ್ರೆ ನಾನು ಕೋಟ್ಯಾಧಿಪತಿ ಆಗ್ತೀನಿ. ಡ್ರೀಮ್ 11 ನಲ್ಲಿ 5 ಟೀಮ್ ಹಾಕಿದೀನಿ. 1 ಕೋಟಿದು 5 ಕೋಟಿ ಕೆತ್ತಾಗಿ ಕೇಳ್ತೀನಿ. ಅವಾಗ ಐತೆ ನಿನ್ಗೆ? ಹೌದಾ? ಹಂಗಾರೆ ಕೆಲ್ಸಕ್ಕೆ ಬರಲ್ವಾ ನೀನು? ಐತೆ ನಿನ್ಗೆ. ಒಂದ್ ಸ್ವಲ್ಪ ದಿನ ಕಾಯೋಲ್ಲ ಅವಡೆ. ನಿನ್ ಕಂಪ್ನಿನು ಹಿಂಗ್ ಕೊಳ್ಕೊತೀನಿ ನಾನು. ನಾನ್ ಕರೆಕ್ಟಾಗಿ ಕ್ಲೀನ್ ಮಾಡಿಸ್ತೀನಿ ನಿನ್ ಕೈಲಿ. ಅಷ್ಟು ಕೋಟಿ ಮಾಡ್ತೀನಿ ನಾನು, ನೋಡ್ತಾ ಇರು. ಸೋಲ್ತಿಯಲ್ಲ, ಅವಾಗ ಬಾಬೋಳೆ ಮಗನೆ, ಅವಾಗ ನೋಡ್ಕೋತೀನಿ ನಿನ್ನ. ಒಂದು ಪಕ್ಷ ಭಿಕ್ಷೆ ಬೇಡ ಜೀವನ ಮಾಡ್ತೀನಿ. ನೀನ್ ಕೆಲ್ಸಕ್ ಬರಲ್ಲ. ಇಡು ಫೋನ್ ನೀನು ಬೋಸ್ ಹೊಡಿಕೆ. ನಂಗ್ ಗೊತ್ತಿಲ್ದಂಗೆ ಕುಡಿಯೋಕ್ ಹೋಗಿದ್ದೀರಾ? ಇಲ್ಲ ಕಣೆ, ಇವತ್ತೊಂದನ ಮಾತ್ರ. ದಿನ ಕುಡಿದ್ರೆ ಸೇವಿಂಗ್ಸ್ ಅಂಗಡಿ ಮಾಡೋದು? ನಾನ್ ಕುಡಿಯೋದ್ ಬಿಡ್ತೇನೆ. ನೀನು ಶಾಪಿಂಗು ಮೇಕಪ್ ಬಿಟ್ರೆ ಇನ್ನೂ ಚೆನ್ನಾಗ್ ಶೇವಿಂಗ್ಸ್ ಮಾಡ್ಬೋದು ಕಣೆ. ನಿಮಗ್ ನಾನ್ ಚೆನ್ನಾಗ್ ಕಾಣಿಸ್ಲಿ ಅಂತ ಮೇಕಪ್ ಮಾಡೋದು. ನೀನ್ ಕುಡ್ದಾಗ ಮಾತ್ರ ಚೆನ್ನಾಗ್ ಕಾಣಿಸೋದು ಕಣೆ. ಹಾಗಾದ್ರೆ ನೀವು ಲೋ ಕ್ವಾಲಿಟಿ ಬ್ರ್ಯಾಂಡ್ ನ ಕುಡಿಬೇಡಿ, ಹೈ ಕ್ವಾಲಿಟಿ ಬ್ರ್ಯಾಂಡ್ ನ ಕುಡೀರಿ. ಸರಿ, ನಾನ್ ಬರೋಷ್ಟೊತ್ತಿಗೆ ಚೆನ್ನಾಗ್ ಮೇಕಪ್ ಮಾಡ್ಕೊಂಡ್ ರೆಡಿ ಆಗಿರೋ. ಸರಿ ರೀ. ಈ ವಿಡಿಯೋದಲ್ಲಿರೋ ಈ ಹುಡುಗಿನ ನೋಡಿ 100ಕ್ಕೆ 98 ಮಾರ್ಕ್ಸ್ ತಗೊಂಡಿದ್ದಾಳೆ. 2 ಮಾರ್ಕ್ಸ್ ಎಲ್ಲಿ ಹೋಯ್ತು ಅಂತ ಜಗಳ ಆಡ್ತಾವಳೆ. ಅದೇ ನಮ್ ಹುಡುಗನ ನೋಡಿ ಪೇಪರ್ ಅಲ್ಲಿ 2 ಮಾರ್ಕ್ಸ್ ಎಲ್ಲಿಂದ ಬಂತು ಅಂತ ಕನ್ಫ್ಯೂಸ್ ಆಗವನೆ. ಶೆಕೆ ಎಷ್ಟಾಗೈತಂದ್ರೆ ಮಚ್ಚ, ನೀನ್ ನಂಬಲ್ಲ, ನಮ್ ಮನೇಲಿರೋ ಫ್ರಿಜ್ಗೂ ಬೆವರು ಬತ್ತೈತೆ. ಅದೆಲ್ಲ ಏನಿಲ್ಲ, ನಮ್ ಫ್ರೆಂಡ್ ಅವ್ರ ಮನೇಲಿ AC ಶೆಕೆ ಐತೈತೆ. ಆ AC ತಣ್ಣಗಿರ್ಲಿ ಅಂತ ಇನ್ನೊಂದ್ AC ತಗೊಂಬಂದ್ ಹಾಕೊಂಡವನು. ಇನ್ನ ನೀ ಶೆಕೆ ಎಲ್ಲೇ ನೆವೆ ಆಗ್ಬಾರ್ದು, ಅಲ್ಲಲ್ಲೇ ನೆವೆ ಆಗುತ್ತಪ್ಪ. ನಿಮ್ಮಲ್ಲಿ ಇಲ್ವಾ ಶೆಕೆ? ನಾನ್ ಫ್ಯಾನ್ ಐಸ್ ಕ್ಯೂಬ್ ನ ಟೇಪ್ ಹಾಕಿ ಅಂಟಿಸ್ಬಿಡ್ತೀನಿ. ಆನ್ ಮಾಡ್ದಾಗ ತಣ್ಣಗ್ ಗಾಳಿ, ಐಸ್ ಕರಗ್ತಿದ್ದಂಗೆ ತಣ್ಣಗ್ ಮಳೆ ನೀರು. ಸಕ್ಕತ್ತಾಗಿರುತ್ತೆ. ಮನೇಲಿ ಇದ್ದಿ ಸೈಂಟಿಸ್ಟ್ ಆಗ್ಬಿಟ್ಟಿದ್ಯಾ? ನಾಸಾಗಿಸಕ್ ಟ್ರೈ ಮಾಡೋದು? ಇಲ್ಲ ಪರವಾಗಿಲ್ಲ, ಅದು ದೂರ ಜಾಸ್ತಿ ಬಸ್ ಸಿಗಲ್ಲ, ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ. ಶೆಕೆ ಎಷ್ಟೈತಂದ್ರೆ ಸೂರ್ಯದವರು ಪಕ್ಕ AC ಕುತ್ಕೊಂಡಿರ್ತಾರೆ. ಹೌದೌದು, ನನ್ಗೆ ಏನ್ ಒಂದ್ ಅರ್ಥ ಆಗಲ್ಲ ಅಂದ್ರೆ, ಬೆಳಗ್ಗೆ ಎತ್ತೇನೋ ಸೂರ್ಯ ಇರ್ತಾರೆ, ಅದು ಶೆಕೆ ಆಗುತ್ತೆ, ಓಕೆ. ರಾತ್ರಿ ಹೊತ್ತು ಸೂರ್ಯನೂ ಇರಲ್ಲ, ಅವಾಗೂ ಯಾಕೋ ಶೆಕೆ ಆಗುತ್ತಲೋ. ಸೂರ್ಯ ಸೂರ್ಯ ದೇವ್ರ ನಮ್ಮ ಹತ್ರ ಆಟ ಆಡ್ತಾರಲ್ಲ, ಪಕ್ಕ ಎಲ್ಲ ಹೌಚ್ಕೊಂಡಿರ್ತಾರೆ ನೈಟ್ ಹೊತ್ತು. ಮಿಸ್ಟರ್ ಸೂರ್ಯ,